ಮನೆಯಲ್ಲಿ ಈ ರೀತಿ 70 ಕಲಶಗಳನ್ನೆಲ್ಲ ಇಟ್ಟು ಹೋಮ ಹವನ ಎಲ್ಲ ಪೂಜಾ ಮಾಡಿದ್ವಿ. ನೀರನ್ನು ತಗೊಂಡು ವಿಗ್ರಹದ ಮೇಲಿಂದ ನೀರು ಅವ್ರಿಗೆಲ್ಲರಿಗೂ ಹಾಕ್ತಾ ಇದ್ರು. ಗರ್ಲ್ಸ್ ಅಂದ್ರೆ ಈಗ ನೋಡಿ ಅವರೆಲ್ಲರೂ ಸೆಲ್ಫಿ ತಕ್ಕೊಂತಾ ಇರ್ತಾರೆ, ಚೀಸ್ ಅಂತ ಮಾಡ್ಬೇಕು. ಸ್ಟಾರ್ಟ್ ಮಾಡಿದ್ರೆ ಇವೆರಡು ಫೋಟೋ ನಾವು ಅವ್ರನ್ನ ಕನ್ಸೋಲ್ ಮಾಡೋದು ಫೋಟೋ ನಂಗೆ ಭಾಳ. ತಂದೆ ತಾಯಿಗೆ ನಾವು ಪಾದ ಪೂಜೆ. ಎಲ್ಲರಿಗೂ ನಮಸ್ಕಾರ. ಈ ವ್ಲಾಗ್ ಎದ್ರ ಬಗ್ಗೆ ಅಂದರೆ ನಮ್ಮ ಮಾವಾರಿಗೆ 70 ಇಯರ್ಸದ ಬರ್ತ್ಡೇ ಮಾಡಿದ್ವಿ. ಅದನ್ನು ನಾವು ಭೀಮರಥ ಶಾಂತಿ ಫಂಕ್ಷನ್ ಅಂತ ಹೇಗೆಲ್ಲ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೇನೆ. 60 ಇಯರ್ಸ್ ಆದರೆ ಷಷ್ಠಿ ಪೂರ್ತಿ ಮಾಡ್ತಾರೆ, 70 ಇಯರ್ಸ್ ಆದರೆ ಭೀಮರಥ ಶಾಂತಿ ಅಂತ ಫಂಕ್ಷನ್ ಮಾಡ್ತಾರೆ. ಮನೆಯಲ್ಲಿ ಈ ರೀತಿ 70 ಕಲಶಗಳನ್ನೆಲ್ಲ ಇಟ್ಟು ಹೋಮ ಹವನ ಎಲ್ಲ ಪೂಜಾ ಮಾಡಿದ್ವಿ. ಈ ಭೀಮರಥ ಶಾಂತಿ ಫಂಕ್ಷನ್ನ ಯಾಕೆ ಮಾಡ್ತಾರೆ ಅಂತಂದರೆ, ಭೀಮ ಅನ್ನೋ ರಾಕ್ಷಸ ನಮಗೆ ಏಜ್ 70 ಆದಮೇಲೆ ನಮಗೆ ದುಃಸ್ವಪ್ನಗಳು ಅಂದರೆ ಕೆಟ್ಟ ಕನಸುಗಳಾಗಲಿ, ನಮ್ಮ ಆರೋಗ್ಯದಲ್ಲಿ ಏರುಪೇರಾಗೋದಲ್ಲಿ, ಮನಃಶಾಂತಿ ಇರಲಾರ್ದಂಗೆ ಆಗೋದು, ಹೀಗೆಲ್ಲ ಆಗತ್ತೆ. ಭೀಮ ಅನ್ನೋ ರಾಕ್ಷಸ ಕಾಯ್ತಾ ಇರ್ತಾನಂತೆ. ಆವಾಗ ನಾವು ಮಾರ್ಕಂಡೇಯ ಹೋಮ, ಧನ್ವಂತರಿ ಹೋಮ, ಆಯುಷ್ಯ ಹೋಮ ಹವನ ಎಲ್ಲ ಮಾಡಿದಾಗ ಅವನು ಶಾಂತ ಅಕ್ಕನಂತೆ, ನಮಗೆ ಆರೋಗ್ಯವನ್ನು ಕೊಡ್ತಾನಂತೆ, ನಮಗೆ ಮನಃಶಾಂತಿಯನ್ನು ಕೊಡ್ತಾನಂತೆ. ಆವಾಗ ದೇವರು ನಮಗೆ 60 ಇಯರ್ಸ್ ಏನಾರ ಬದುಕಿಸಿದ್ನಂದ್ರೆ ನಾವು ಒಂದು ಟ್ಯಾಂಕ್ಸ್ ಹೇಳ್ಬೇಕಂತ. ಅದು 70 ಇಯರ್ಸ್ವರೆಗೂ ನಮಗೆ ಆಯುಷ್ಯ ಕೊಟ್ಟಾನಂದ್ರೆ ನಾವು ದೇವರಿಗೆ ಡಬಲ್ ಟ್ಯಾಂಕ್ಸ್ ಹೇಳ್ಬೇಕಂತ. ಈ ಹೋಮ ಹವನ ರುದ್ರಾಭಿಷೇಕ ಎಲ್ಲ ಮಾಡಿದ ಮೇಲೆ ನಾವು ದೇವರಲ್ಲಿ ಏನು ಬೇಡ್ಕೋಬೇಕಂದ್ರೆ, ಇನ್ನೂ ಹೆಚ್ಚಿಗೆ ನನಗೆ ಇಷ್ಟು ಆಯುಷ್ಯ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ. ಒಂದು ವೇಳೆ ಇನ್ನೂ ಮುಂದೆ ಆಯುಷ್ಯ ನನಗೆ ಇನ್ನೂ ಕೊಟ್ಟರೆ, ನಾನು ಕೊಟ್ಟಂಥ ಆಯುಷ್ಯದಾಗ ನಾನು ಇನ್ನೊಬ್ಬರಿಗೆ ಏನೂ ಕಷ್ಟ ಕೊಡಲಾರ್ದಂಗೆ ಇನ್ನೊಬ್ಬರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಒಳ್ಳೆಯ ರೀತಿಯಿಂದ ಬದುಕ್ತೀನಿ ಅಂತ ನಾವು ಬೇಡ್ಕೋಬೇಕಂತ. ಈ ರೀತಿ ಲಕ್ಷ್ಮೀನಾರಾಯಣ ಮೂರ್ತಿಗೆ ಪೂಜಾವನ್ನ ಮಾಡಿ ಅಭಿಷೇಕ ಮಾಡಿ ಮನೆಯಲ್ಲಿ ಹೋಮ ಹವನವನ್ನೆಲ್ಲ ಮಾಡಿ, ಹೋಮ ಎಲ್ಲ ಆದಮೇಲೆ ಪೂರ್ಣಾವತಿ ಆದಮೇಲೆ ನಾವು ದಂಪತಿಗಳೆಲ್ಲ ಸೇರಿ ಹೋಮಕ್ಕೆ ಈ ರೀತಿ ಪ್ರದಕ್ಷಿಣೆ ಹಾಕ್ಬೇಕಾಗಿತ್ತು. ಮನೆಗೆಲ್ಲ ಮಂದಿ ಎಲ್ಲ ಕಸಿನ್ಸ್ ಎಲ್ಲ ಬಂದಿದ್ರು. ಇದು ತಂದೆ ತಾಯಿ ಋಣನ ನಾವು ಎಷ್ಟು ಜನ್ಮ ಎತ್ತಿ ಬಂದರೂ ನಾವು ತೀರ್ಸಕ್ಕಾಗಂಗಿಲ್ಲ ಅಂತ. ನಮಗೆ ಸಿಕ್ಕಂಥ ಅವಕಾಶಗಳು ಅಂದರೆ ಅವ್ರನ್ನ ಈ ರೀತಿ 70 ವರ್ಷ 60 ವರ್ಷ ಆದಾಗ ನಾವು ಅವರಿಗೆ ಫಂಕ್ಷನ್ ಮಾಡಿದ್ರೆ ಅವರು ಖುಷಿ ಆಗ್ತಾರ ಅನ್ನೋದು ನಂದೊಂದು ಚಿಕ್ಕ ಅಭಿಪ್ರಾಯ. ಎಲ್ಲರೂ ಸೇರಿ ಅವರಿಗೆ ಹಾರವನ್ನು ಹಾಕಿ ದೇವರಿಗೆ ಆರತಿಯನ್ನು ಮಾಡಿದ್ವಿ. ಇದಾದಮೇಲೆ ಇಲ್ಲಿರುವಂಥ 70 ಕಲಶದಲ್ಲಿರುವಂಥ ಎಲ್ಲ ವಾಟರ್ನ ನಾವು ಮನೆಯಲ್ಲಿಂದ ಹೋಟೆಲ್ಗೆ ತೊಗೊಂಬಂದಿದ್ವಿ. ಆ ಕಲಶದಲ್ಲಿರುವಂಥ ಎಲ್ಲ ನೀರನ್ನು ಈ ರೀತಿ ಕಲರ್ ಇದರಲ್ಲಿ ಹಾಕಿ ಅದನ್ನು ಲಕ್ಷ್ಮೀನಾರಾಯಣ ವಿಗ್ರಹವನ್ನಿಟ್ಟು ಅವ್ರ ತಲೆ ಮೇಲೆ ಹಾಕಬೇಕಾಯಿತು. ಆ ವಿಗ್ರಹವನ್ನು ಇದರಲ್ಲಿ ಇಟ್ಟಿದ್ದಾರೆ ಸಾನ್ಗೆಯಲ್ಲಿ. ಆ ವಿಗ್ರಹದ ಮೇಲಿಂತ ನೀರು, ಆ ಕಲಶದ ನೀರು ಅವರೆಲ್ಲರಿಗೂ ಹಾಕಬೇಕಾಗಿತ್ತು. ಇದು ಭೀಮರಥ ಶಾಂತಿ ಫಂಕ್ಷನದ ಪದ್ಧತಿಯಾಗಿತ್ತು. ನಮ್ಮ ಬಂಧು ಬಳಗದವರು ಎಲ್ಲರೂ ಆ ಕಲಶದ ನೀರನ್ನು ತಗೊಂಡು ವಿಗ್ರಹದ ಮೇಲಿಂದ ನೀರು ಅವ್ರಿಗೆಲ್ಲರಿಗೂ ಹಾಕ್ತಾ ಇದ್ರು. ಈ ಮೂಮೆಂಟ್ ಎಲ್ಲರಿಗೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಳ್ಳಾರಿ ಒಳಗೆ ನಮ್ಮ ಮನೆ ಒಳಗೆ ಹೋಮ ಹವನವನ್ನೆಲ್ಲ ಇಟ್ಕೊಂಡಿದ್ವಿ. ಆಮೇಲೆ ಅಲ್ಲಿ ಬಳ್ಳಾರಿ ಒಳಗೆ ಇದೆಲ್ಲ ಹೋಮ ಎಲ್ಲ ಆದಮೇಲೆ ಈ ಕಲರ್ ವಾಟರ್ ಮತ್ತು ನೆಕ್ಸ್ಟ್ ಫಂಕ್ಷನ್ ಎಲ್ಲ ಬಳ್ಳಾರಿಯಲ್ಲಿರುವಂಥ ಹೋಟೆಲ್ನಲ್ಲಿ ಇಟ್ಕೊಂಡಿದ್ವಿ. ಎಲ್ಲ ಬಂಧು ಬಳಗದವರೆಲ್ಲರೂ ಬಂದು ಈ ರೀತಿ ನೀರನ್ನು ಹಾಕ್ತಾ ಇದ್ರು. ಈ ರೀತಿ ಕಲರ್ ನೀರೆಲ್ಲ ಹಾಕೋದಾದ್ಮೇಲೆ ನಮ್ಮ ಅತ್ತಿ ಮಾವಾರು ರೆಡಿಯಾಗಿ ಬರೋವರೆಗೂ ನಾನು ಆ್ಯಂಕ್ರಿಂಗ್ ಮಾಡಿದ್ನೆ. ಭೀಮರಥ ಶಾಂತಿ ಇದು 70 ಇಯರ್ಸ್ ಫಂಕ್ಷನ್. ಭೀಮರಥ ಶಾಂತಿ ಯಾಕೆ ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು ಅವ್ರಿಗೆಲ್ಲ ಹೇಳಿದೆ. ಅದರ ಜೊತೆಗೆ ಒಂದು ಗೇಮನ್ನು ಆಡಿಸಿದೆ. ಆ್ಯಂಕ್ರಿಂಗ್ ನಾ ಮಾಡಿದ್ದು ಈ ಸಲ ಭಾಳ ಖುಷಿ ಆಯ್ತು. ಯಾಕಂದ್ರೆ ನಾನು ಊಟ ಮಾಡೋಕ್ಕೆ ಹೋದಾಗ ಅಲ್ಲೇ ಸರ್ವ್ ಮಾಡೋ ಹುಡುಗ ಹೇಳಿದ, ನಿಮ್ದು ಆ್ಯಂಕ್ರಿಂಗ್ ಚೆನ್ನಾಗಿತ್ತು ರೀ ಮೇಡಮ್ ಅಂತಂತೇಳಿ. ನನಗೆ ಗೊತ್ತಿರಲಾರ್ದಂಥ ಪರ್ಸನ್ ಫಸ್ಟ್ ಹೇಳಿದ್ದು ನನಗೆ ಕಾಂಪ್ಲಿಮೆಂಟ್. ಭಾಳ ಖುಷಿ ಆಯ್ತು. ಇದೆಲ್ಲ ಆದಮೇಲೆ ಅವ್ರಿಗೆ ಒಂದು ಗೇಮ್ ಮಾಡಿಸಿದೆ. ಏನು ಗೇಮ್ ಅಂದ್ರೆ
ಬೇಬಿ ಗರ್ಲ್ ಆಂಟಿ ಗ್ರ್ಯಾಂಡ್ ಮಾ ಗೇಮ್ ಹೆಂಗೆ ಆಡೋದು ಅಂತಂದ್ರೆ, ನಾ ಯಾವಾಗಾರ ಬೇಬಿ ಅಂತಂದ್ರೆ ಬೇಬಿ ಏನು ಮಾಡತ್ತೆ ಹೇಳಿ ಕ್ರೈಯಿಂಗ್ ಮಾಡತ್ತೆ, ಅದಕ್ಕೆ ಕ್ರೈಯಿಂಗ್ ಮಾಡೋದು ಆ್ಯಕ್ಷನ್ ಮಾಡ್ಬೇಕು. ಅದ ನೀವು ಗರ್ಲ್ಸ್ ಅಂದ್ರೆ ಈಗ ನೋಡಿ ಅವರೆಲ್ಲರೂ ಸೆಲ್ಫಿ ತಕ್ಕೊತಾ ಇರ್ತಾರೆ, ಚೀಸ್ ಅಂತ ಮಾಡ್ಬೇಕು. ಅದ ಆಂಟಿ ಅಂದ್ರೆ ಮೇಕಪ್ ಮಾಡ್ಕೋತಾರ, ಮೇಕಪ್ ಮಾಡೋಂಗೆ ಮಾಡ್ಬೇಕು. ಅದ ಗ್ರ್ಯಾಂಡ್ ಮಾ ಅಂತಂತಂದ್ರೆ ಭಗವದ್ಗೀತಾ ಓದೋದು. ನಾನು ಬೇಬಿ ಗರ್ಲ್ ಗ್ರ್ಯಾಂಡ್ ಮಾ ಆಮೇಲೆ ಆಂಟಿ ಅಂತ ನಾ ಯಾವ ವರ್ಡ್ ಹೇಳ್ತೀನಿ ಅದ್ರ ತಕ್ಕಂಗೆ ಆ್ಯಕ್ಷನ್ ಮಾಡಬೇಕು. ಈ ರೀತಿಯಾಗಿತ್ತು. ನೀವು ಟ್ರೈ ಮಾಡಿ ಈ ಗೇಮ್ನ. ಇದೆಲ್ಲ ಆದಮೇಲೆ ಅವ್ರನ್ನೆಲ್ಲರೂ ನಾವು ವೆಲ್ಕಮ್ ಮಾಡ್ಕೊಂಡ್ವಿ. ನಮ್ಮ ಅತ್ತೆ ಮಾವಾರು ಮತ್ತು ನನ್ನ ಕೋ ಸಿಸ್ಟರ್ ಪಪ್ಪ ಮಮ್ಮಿ ಅವ್ರದ್ದು 70 ಇಯರ್ಸ್ ಆಗಿತ್ತು. ಅವರೆಲ್ಲರದ್ದು ಸೇರಿ ವೆಲ್ಕಮ್ ಮಾಡ್ಕೊಂಡ್ವಿ. ವೆಲ್ಕಮ್ ಮಾಡುವಾಗ ಎಲ್ಲರೂ ಕಾಡಿಸ್ತಾ ಇದ್ವಿ, ನಿಮ್ಮದು ನಿಮ್ಮ ಮನೆಯವ್ರ ಹೆಸರು ಹೇಳ್ರಿ, ಅವ್ರಿಗೇನು ಕರಿತೀರಿ ನೀವು ಅಂತಂತೇಳಿ. ಆಮೇಲೆ ಎರಡೂದ್ರೊಳಗೆ ಸೀಸರ್ ಎಲ್ಲೈತಿ ಫೈಂಡ್ ಔಟ್ ಮಾಡಿರಿ. ಅವರಿಗೆಲ್ಲ ಅವರ ಮದುವೆ ದಿನಗಳನ್ನು ಮರುಕಳಿಸ್ದಂಗೆ ನಾವೆಲ್ಲ ಅವ್ರನ್ನ ಕಾಡಿಸ್ತಾ ಇದ್ವಿ. ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಇದೆಲ್ಲ ಆದಮೇಲೆ ವೆಲ್ಕಮ್ ಆದಮೇಲೆ ಫಸ್ಟಿಗೆ ಅವ್ರು ವೆಲ್ಕಮ್ ಆದ್ಕೊಳ್ಳೆ ಆ ಕಲಶವನ್ನು ಅವರು ಎಲ್ಲರೂ ಅದನ್ನ ಟಚ್ ಮಾಡಿ ನಮಸ್ಕಾರ ಮಾಡಬೇಕಾಗಿತ್ತು. ಇದು ವೆಲ್ಕಮದ್ದು ಡೆಕೋರೇಷನ್ ಹೇಗಿತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೆಲ್ಕಮ್ ಆದಮೇಲೆ ಎಲ್ಲರೂ ಸೇರಿ ದೀಪವನ್ನು ಬೆಳಗಿಸಿದ್ರು. ನಮ್ಮ ಮಾವಾರು ನಮ್ಮ ಅತ್ತಿಯವರು ಎಲ್ಲರೂ ಸೇರಿ ದೀಪವನ್ನು ಬೆಳಗಿದ್ರು. ಈ ದೀಪ ಎಲ್ಲ ಆದಮೇಲೆ ಸ್ಟೇಜಿಗೆ ಕರ್ಕೊಂಬರುವಾಗ ನಮ್ಮ ಮಾವಾರು ಫುಲ್ ಖುಷಿನೂ ಆಗಿ ಫುಲ್ ಎಮೋಷ್ನಲ್ ಫೀಲ್ ಆಗಿಬಿಟ್ಟಿದ್ರು. ಅವ್ರು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವೆರಡು ಫೋಟೋ ನಾವು ಅವ್ರನ್ನ ಕನ್ಸೋಲ್ ಮಾಡೋದು ಫೋಟೋ ನಂಗೆ ಭಾಳ ಇಷ್ಟ ಆಯ್ತು, ಅದಕ್ಕೆ ಇದ್ರಾಗ ಶೇರ್ ಮಾಡೇನಿ ನಿಮ್ಮ ಜೊತೆ. ಇದೆಲ್ಲ ಆದಮೇಲೆ ನವಜೋಡಿಗತೆ ಹೆಂಗೆ ರೆಡಿಯಾಗಿ ಬಂದಿದ್ದಾರೆ ನೋಡಿ ನಮ್ಮ ಅತ್ತೆ ಮಾವಾರು. ಇದೆಲ್ಲ ಆದಮೇಲೆ ಅವರಿಗೆ ಹಾರವನ್ನು ಗಾರ್ಲೆಂಡ್ ಎಕ್ಸ್ಚೇಂಜ್ ಮಾಡಿಸಿದ್ವಿ. ಆಮೇಲೆ ಒಬ್ರಿಗೊಬ್ರು ಅವ್ರು ಕುಂಕುಮ ಹಚ್ಕೋದಾದ್ಮೇಲೆ ಗಾರ್ಲೆಂಡ್ ಎಕ್ಸ್ಚೇಂಜ್ ಮಾಡಿ ರಿಂಗ್ ಎಕ್ಸ್ಚೇಂಜ್ ಮಾಡಿದ್ವಿ. ಆಮೇಲೆ ಅವರ ತಂದೆ ತಾಯಿ ನಮಗೆ ನಾವು ಇವತ್ತೇನ ಬೆಳೆದು ನಿಂತೇವಂದ್ರು ನಮ್ಮ ಅವರ 70 ಇಯರ್ಸ್ ಜರ್ನಿಗೆ ಅವರ ಸತತವಾದ ಪ್ರಯತ್ನ ಪರಿಶ್ರಮ ಇದ್ದಲ್ಲೇ ನಮ್ಮ ಅವ್ರ ಆಶೀರ್ವಾದ ಇದ್ದಲ್ಲೇ ನಾವು ಈ ಸ್ಥಾನಕ್ಕೆ ಬಂದಿರ್ತೀವಿ ಅಂದು ಅವರಿಗೆ ಪಾದ ಪೂಜೆಯನ್ನು ಮಾಡಬೇಕು ಅನ್ನೋದು ಭೀಮರಥ ಶಾಂತಿ ಫಂಕ್ಷನದ ಮೇನ್ ಪಾರ್ಟ್ ಆಗಿರುತ್ತೆ. ತಂದೆ ತಾಯಿಗೆ ನಾವು ಪಾದ ಪೂಜೆಯನ್ನು ಮಾಡಿ ಅವರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ದಂಗೆ ಅವ್ರ ಕಡೆಯಿಂದ ನಾವು ಆಶೀರ್ವಾದವನ್ನು ಪಡೆದ್ವಿ. ಇದೆಲ್ಲ ಆದಮೇಲೆ ಕೇಕ್ ಕಟ್ ಮಾಡಿದ್ವಿ. ನಮ್ಮ ಮಾವಾರು ಮೆಡಿಕಲ್ ಶಾಪ್ ಬಿಸ್ನೆಸ್ ಮಾಡ್ತಾರೆ. ಮೋರ್ ದೆನ್ 50 ಇಯರ್ಸ್ ಅವ್ರಿಗೆ ಮೆಡಿಕಲ್ ಶಾಪ್ ಒಳಗೆ ಎಕ್ಸ್ಪೀರಿಯನ್ಸ್ ಐತಿ. 70 ಇಯರ್ಸ್ ಆದಾಗ ಅವ್ರು ನಡೆದು ಬಂದಂಥ ದಾರಿ ಒಳಗೆ ಯಾರ್ಯಾರು ಅವರಿಗೆಲ್ಲ ಹೆಲ್ಪ್ ಮಾಡಿದ್ರು ಅವರಿಗೆಲ್ಲ ನಾವು ಗ್ರ್ಯಾಟಿಟ್ಯೂಡ್ ತೋರಿಸಿದ್ವಿ. ಇವರು ನಮ್ಮ ಮಾವಾರ ಚಿಕ್ಕಮ್ಮ, ಅವರು ರಾಯಚೂರವ್ವ ಅವ್ರು ಅಂತಂಥೇಳಿ ಅವರಿಗೆ ಪಾದ ಪೂಜೆಯನ್ನು ಮಾಡಿ ನಾವು ಆಶೀರ್ವಾದ ತಗೊಂಡ್ವಿ. ಮತ್ತು ಹನಿ ಹನಿ ಸೇರಿದರೆ ಹಳ್ಳ, ಕೈ ಕೈ ಸೇರಿದರೆ ಯಾವುದೋ ಒಂದು ಫಂಕ್ಷನ್ ಚೆನ್ನಾಗಿ ಬರ್ತೈತಿ ಅಂಥೇಳಿ. ಯಾವುದೋ ಒಂದು ಫಂಕ್ಷನ್ ಚೆನ್ನಾಗಾಗೈತೆ ಅಂದ್ರೆ ಒಬ್ಬರಿಗೆ ಯಾವಾಗಲೂ ಕ್ರೆಡಿಟ್ ಇರಲ್ಲ ರೀ. ಅವರೆಲ್ಲ ಫ್ಯಾಮ್ಲಿ ಮೆಂಬರ್ಸು ಸೇರಿ ಮಾಡಿದಾಗ, ಪ್ರತಿಯೊಬ್ಬರು ಸೇರಿ ಮಾಡಿದಾಗ ಫಂಕ್ಷನ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೀವು ಯಾವ್ದಾರ ಫಂಕ್ಷನಿಗೆ ಹೋದ್ರೆ ಒಬ್ಬರಿಗೆ ಮಾತ್ರ ಕ್ರೆಡಿಟ್ ಕೊಡಬೇಡ್ರಿ, ಎಲ್ಲರಿಗೂ ಕ್ರೆಡಿಟ್ ಕೊಡ್ರಿ. ಹೌದಿಲ್ರಿ, ಏನಂತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಕೈ ಕೈ ಸೇರಿದ್ರೇ ಫಂಕ್ಷನ್ ಚೆನ್ನಾಗಿ ಆಗಕ್ಕೆ ಸಾಧ್ಯ. ಮತ್ತು ನಾ ಯಾವಾಗೂ ಹೇಳೋ ಹಂಗೆ ಸಾಧ್ಯ ಆದ್ರೆ ಕಾಂಪ್ಲಿಮೆಂಟ್ ಕೊಡ್ರಿ, ಕಮೆಂಟ್ ಮಾತ್ರ ಕೊಡಬೇಡ್ರಿ. ಯಾಕೆ ಹೇಳ್ರಿ, ಕರ್ಮ ಆಲ್ವೇಸ್ ರಿಟರ್ನ್ಸ್ ಬ್ಯಾಕ್ ಟು ಯು. ಈ ವಿಡಿಯೋ ನನಗೆ ತಿಳ್ದಂಗೆ ನನಗೇನು ನಾ ಈ ಜರ್ನಿ ಒಳಗೆ 70 ವರ್ಷದ ಫಂಕ್ಷನ್ ಏನೇನು ನಾ ಅರ್ಥ ಮಾಡ್ಕೊಂಡೀನಿ ಇದ್ರೊಳಗೆ ಹೇಳೀನಿ. ಇದ್ರಾಗ ಯಾವ್ದಾರ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರು ಏನು ಮಾಡ್ಬೇಕು ಹೇಳಿ, ಲೈಕ್, ಶೇರ್, ಕಮೆಂಟ್, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಬಿ ಹಂಬಲ್, ಬಿ ಕೈಂಡ್, ಯಾವಾಗಲೂ ನಗ್ತಾ ಇರಿ. ಸಿಗ್ತೀವಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.